ನಮಸ್ಕಾರ ಸ್ನೇಹಿತರೆ. ನಿಮ್ಮಲ್ಲಿ ಯಾರಿಗಾದರೂ ಸರ್ಕಾರಿ ಬ್ಯಾಂಕ್ನಲ್ಲಿ ಸೇವಿಂಗ್ಸ್ ಅಕೌಂಟ್ ಇದ್ದರೆ, ಅದು ಸ್ಟೇಟ್ ಬ್ಯಾಂಕ್ ಆಗಿರಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರಲಿ, ಬ್ಯಾಂಕ್ ಆಫ್ ಬರೋಡಾ ಆಗಿರಲಿ ಅಥವಾ ಬೇರೆ ಯಾವುದೇ ಬ್ಯಾಂಕ್ ಆಗಿರಲಿ, ನಿಮ್ಮ ಅಕೌಂಟ್ನಿಂದ 20 ರೂಪಾಯಿ ಅಥವಾ 436 ರೂಪಾಯಿ ಹಣ ಕಡಿತವಾಗಿರಬಹುದು. ಕೆಲವರಿಗೆ ಈಗಾಗಲೇ ಕಡಿತವಾಗಿರಬಹುದು, ಇನ್ನು ಕೆಲವರಲ್ಲಿ ಮುಂದಿನ ಕೆಲ ದಿನಗಳಲ್ಲಿ ಕಡಿತವಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ಏಪ್ರಿಲ್ನಿಂದ ಮೇ ತಿಂಗಳೊಳಗೆ ಲಕ್ಷಾಂತರ ಜನರ ಅಕೌಂಟ್ಗಳಿಂದ ಈ ರೀತಿಯಾಗಿ 436 ರೂಪಾಯಿ ತನಕ ಹಣ ಸ್ವಯಂ ಕಡಿತವಾಗುತ್ತದೆ. ಆದರೆ ಬಹಳ ಜನರಿಗೆ ಇದು ಯಾಕೆ ಕಡಿತವಾಗುತ್ತಿದೆ ಅನ್ನೋದು ಸ್ಪಷ್ಟವಾಗಿರುವುದಿಲ್ಲ. ಹಣ ಕಡಿತವಾದಾಗ ಸ್ವಲ್ಪ ಕಳವಳ ಆಗುತ್ತದೆ, ಆದರೆ ಮೊತ್ತ ಚಿಕ್ಕದಿರುವುದರಿಂದ ಹೆಚ್ಚಿನವರು ಅದನ್ನು ಗಮನಿಸುವುದಿಲ್ಲ. ಬ್ಯಾಂಕ್ ಯಾಕೆ ಈ ಹಣ ತೆಗೆದುಕೊಳ್ಳುತ್ತಿದೆ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತದೆ. ಆದರೆ ಕೆಲಸದ ಬ್ಯುಸಿಯಲ್ಲಿ ಅಥವಾ ಸಮಯದ ಕೊರತೆಯಿಂದ ಬ್ಯಾಂಕಿಗೆ ಹೋಗಿ ವಿಚಾರಿಸಲು ಸಾಧ್ಯವಾಗುವುದಿಲ್ಲ. ಕೆಲವೇ ದಿನಗಳಲ್ಲಿ ಈ ವಿಷಯವೇ ಮರೆತು ಹೋಗುತ್ತದೆ. ಈ ರೀತಿ ಪ್ರತಿ ವರ್ಷವೂ ನಿಮ್ಮ ಅಕೌಂಟ್ನಿಂದ ಹಣ ಕಡಿತವಾಗುತ್ತಾ ಇರುತ್ತದೆ. ಆದರೆ ಅದರ ಪ್ರಯೋಜನ ಏನು ಎಂಬುದು ಬಹುತೇಕ ಜನರಿಗೆ ಗೊತ್ತಿರುವುದಿಲ್ಲ. ಬ್ಯಾಂಕುಗಳು ಕೂಡ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ. ಹಾಗಾದರೆ ಮುಖ್ಯ ಪ್ರಶ್ನೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಯಾಕೆ 436 ರೂಪಾಯಿ ಕಡಿತವಾಗುತ್ತದೆ? ಇದಕ್ಕೆ ಕಾರಣ ಸರ್ಕಾರ ಆರಂಭಿಸಿರುವ ಕೆಲವು ಕಡಿಮೆ ಪ್ರೀಮಿಯಂ ಇರುವ ವಿಮಾ ಯೋಜನೆಗಳು. ವಿಶೇಷವಾಗಿ ಕಡಿಮೆ ಆದಾಯ ಹೊಂದಿರುವವರು, ಕೂಲಿ ಕೆಲಸ ಮಾಡುವವರು, ದಿನಗೂಲಿ ಬದುಕು ಸಾಗಿಸುವವರಿಗೆ ಇದು ಸಹಾಯಕವಾಗಲು ಆರಂಭಿಸಲಾಗಿದೆ. ಇಂತಹ ಜನರಿಗೆ ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿಗಳು ತೆಗೆದುಕೊಳ್ಳುವುದು ಕಷ್ಟ. ಆದ್ದರಿಂದ ಸರ್ಕಾರ ಕಡಿಮೆ ಹಣದಲ್ಲಿ ಹೆಚ್ಚಿನ ಭದ್ರತೆ ಸಿಗುವಂತೆ ಯೋಜನೆಗಳನ್ನು ತಂದಿದೆ. ಮೊದಲ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 20 ರೂಪಾಯಿ ಮಾತ್ರ. ಈ ಯೋಜನೆಯ ಅಡಿಯಲ್ಲಿ ವಿಮೆ ಪಡೆದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟರೆ ಕುಟುಂಬಕ್ಕೆ 2 ಲಕ್ಷದವರೆಗೆ ಆರ್ಥಿಕ ಸಹಾಯ ಸಿಗುತ್ತದೆ. ಎರಡನೇ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಇದರ ಪ್ರೀಮಿಯಂ 436 ರೂಪಾಯಿಯಾಗಿದ್ದು ಪ್ರತಿ ವರ್ಷ ನಿಮ್ಮ ಬ್ಯಾಂಕ್ ಖಾತೆಯಿಂದ ಕಡಿತವಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವಿಮೆ ಪಡೆದ ವ್ಯಕ್ತಿ ಯಾವುದೇ ಕಾರಣದಿಂದ ಮೃತಪಟ್ಟರೂ, ಅಪಘಾತವಾಗಲಿ ಅಥವಾ ಸಹಜ ಸಾವಾಗಿರಲಿ, ಕುಟುಂಬಕ್ಕೆ 2 ಲಕ್ಷದ ಸಹಾಯ ದೊರೆಯುತ್ತದೆ. ಅಂದರೆ ನಿಮ್ಮ ಖಾತೆಯಿಂದ ಕಡಿತವಾಗುತ್ತಿರುವ 20 ರೂಪಾಯಿ ಮತ್ತು 436 ರೂಪಾಯಿ ಈ ವಿಮಾ ಯೋಜನೆಗಳ ಪ್ರೀಮಿಯಂ ಆಗಿದೆ. ಇದರ ಬದಲಿಗೆ ನಿಮ್ಮ ಕುಟುಂಬಕ್ಕೆ ಒಂದು ರೀತಿಯ ಭದ್ರತೆ ಸಿಗುತ್ತದೆ. ನೀವಿದನ್ನು ಮೊದಲು ಕೇಳಿರಬಹುದು ಅಥವಾ ಕೇಳಿರದೇ ಇರಬಹುದು. ಆದರೆ ಈಗ ನೋಡಿದ್ರೆ ತುಂಬಾ ಕಡಿಮೆ ಹಣದಲ್ಲಿ ಸರ್ಕಾರ ಒಳ್ಳೆಯ ಆಯ್ಕೆಯನ್ನು ಕೊಟ್ಟಿದೆ ಎಂದು ನಿಮಗೆ ಅನಿಸಬಹುದು. 20 ರೂಪಾಯಿಗೆ 2 ಲಕ್ಷ ರೂಪಾಯಿ ಅಪಘಾತ ವಿಮೆ, 436 ರೂಪಾಯಿಗೆ 2 ಲಕ್ಷ ರೂಪಾಯಿ ಜೀವ ವಿಮೆ. ಇದು ಸಾಮಾನ್ಯ ಜನರಿಗೆ ಬಹಳ ಉಪಯುಕ್ತ. ಆದರೆ ಇಲ್ಲಿಂದಲೇ ಪ್ರಮುಖ ಸಮಸ್ಯೆ ಶುರುವಾಗುತ್ತದೆ. ಗಮನದಿಂದ ಕೇಳಿ. ಬಹಳ ಸಂದರ್ಭಗಳಲ್ಲಿ ಬ್ಯಾಂಕುಗಳು ಈ ವಿಮಾ ಪಾಲಿಸಿಗಳನ್ನು ಗ್ರಾಹಕರಿಗೆ ಸರಿಯಾಗಿ ಮಾಹಿತಿ ನೀಡದಲೇ ಆಕ್ಟಿವೇಟ್ ಮಾಡಿಬಿಡುತ್ತವೆ. ಅಂದರೆ ನಿಮಗೆ ಪೂರ್ವ ಮಾಹಿತಿ ಕೊಡುವುದಿಲ್ಲ, ನಿಮ್ಮ ಅನುಮತಿ ಕೂಡ ಪಡೆಯುವುದಿಲ್ಲ. ಆದರೆ ಪ್ರತಿ ವರ್ಷ ನಿಮ್ಮ ಅಕೌಂಟ್ನಿಂದ ಹಣ ಸ್ವಯಂ ಕಡಿತವಾಗುತ್ತಲೇ ಇರುತ್ತದೆ. ಯೋಜನೆ ಕೆಟ್ಟದ್ದೂ ಅಲ್ಲ, ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಜನರಿಗೆ ತಮ್ಮ ಖಾತೆಯಿಂದ ಕಡಿತವಾಗುತ್ತಿರುವ ಹಣದ ಪ್ರಯೋಜನವೇನು ಎಂಬುದು ಗೊತ್ತಿರುವುದಿಲ್ಲ. ಪಾಲಿಸಿ ಆರಂಭಿಸುವ ಸಮಯದಲ್ಲಿ ಸರಿಯಾದ ಮಾಹಿತಿ ನೀಡಲಾಗುವುದಿಲ್ಲ. ಇದರಿಂದ ಒಂದು ಅಪಾಯಕರ ಪರಿಸ್ಥಿತಿ ಉಂಟಾಗುತ್ತದೆ. ಉದಾಹರಣೆಗೆ, ದೇವರು ತಪ್ಪಿಸಲಿ, ಖಾತೆದಾರರಿಗೆ ಏನಾದರೂ ಆಗಿದೆ ಎಂದರೆ ನಿಯಮದ ಪ್ರಕಾರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗಬೇಕು. ಆದರೆ ನಿಜ ಜೀವನದಲ್ಲಿ ಏನಾಗುತ್ತದೆ? ಬ್ಯಾಂಕ್ ಸ್ವಯಂ ಆಗಿ ಹಣ ನೀಡುವುದಿಲ್ಲ. ಕುಟುಂಬದವರು ಬ್ಯಾಂಕಿಗೆ ಹೋಗಿ ಕ್ಲೇಮ್ ಮಾಡಬೇಕು, ಫಾರ್ಮ್ ತುಂಬಬೇಕು, ದಾಖಲೆಗಳನ್ನು ನೀಡಬೇಕು, ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಆಗ ಮಾತ್ರ ಹಣ ಸಿಗುತ್ತದೆ. ಆದರೆ ಕುಟುಂಬದವರಿಗೆ ಈ ಪಾಲಿಸಿ ಇದ್ದೇ ಇದೆ ಎಂಬುದು ಗೊತ್ತಿಲ್ಲದಿದ್ದರೆ ಅವರು ಬ್ಯಾಂಕಿಗೆ ಹೋಗುವುದೇ ಇಲ್ಲ. ಹೀಗಾಗಿ ಅವರಿಗೆ ಹಣ ಸಿಗುವುದೇ ಇಲ್ಲ. ಹೀಗಾಗಿ ಏನಾಗುತ್ತದೆ ಗೊತ್ತಾ ಸ್ನೇಹಿತರೆ? ವರ್ಷಗಳ ಕಾಲ ನಿಮ್ಮ ಅಕೌಂಟ್ನಿಂದ ಪ್ರೀಮಿಯಂ ಹಣ ಕಡಿತವಾಗುತ್ತಾ ಇರುತ್ತದೆ. ಆದರೆ ನಿಜವಾಗಿಯೂ ಅವಶ್ಯಕತೆ ಬಂದಾಗ, ಅಂದರೆ ಕುಟುಂಬಕ್ಕೆ ಆರ್ಥಿಕ ಸಹಾಯ ಬೇಕಾದಾಗ, ಅವರಿಗೆ ಯಾವುದೇ ಪ್ರಯೋಜನ ಸಿಗದೇ ಹೋಗುತ್ತದೆ. ಇದರಿಂದ ಯಾರಿಗೆ ಹೆಚ್ಚು ಲಾಭ ಆಗುತ್ತದೆ ಅನ್ನೋ ಪ್ರಶ್ನೆ ಸಹಜ. ಸರಳವಾಗಿ ಹೇಳಬೇಕಾದ್ರೆ, ಮಾಹಿತಿ ಇಲ್ಲದ ಕಾರಣದಿಂದ ಹಲವರು ಹಣ ಪಾವತಿಸುತ್ತಾರೆ, ಆದರೆ ಕ್ಲೇಮ್ ಮಾಡುವುದಿಲ್ಲ. ಹೀಗಾಗಿ ಆ ಹಣ ಬಳಕೆಯಾಗದೆ ಉಳಿಯುತ್ತದೆ. ಇದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಲು ಆಗುವುದಿಲ್ಲ, ಏಕೆಂದರೆ ಯೋಜನೆಗಳು ಜನರಿಗೆ ಸಹಾಯ ಮಾಡಲೇ ಬಂದಿವೆ. ಆದರೆ ಸರಿಯಾದ ಮಾಹಿತಿ ಜನರಿಗೆ ತಲುಪದೇ ಇರುವುದೇ ದೊಡ್ಡ ಸಮಸ್ಯೆ. ಇನ್ನು ನೀವೇನು ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಮೊದಲು ನಿಮ್ಮ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ ಚೆಕ್ ಮಾಡಿ. ಇತ್ತೀಚೆಗೆ 20 ರೂಪಾಯಿ ಅಥವಾ 436 ರೂಪಾಯಿ ಕಡಿತವಾಗಿದೆಯೇ ಎಂದು ನೋಡಿರಿ. ಕಡಿತವಾಗಿದ್ರೆ ಅದು ಯಾವ ಯೋಜನೆಗೆ ಸಂಬಂಧಿಸಿದೆ ಎಂದು ತಿಳಿದುಕೊಳ್ಳಿ. ನಂತರ ಆ ಯೋಜನೆ ನಿಮಗೆ ಬೇಕೇ ಬೇಡವೇ ಎಂಬುದನ್ನು ನಿರ್ಧರಿಸಿ.
ನನ್ನ ಸಲಹೆ ಏನೆಂದರೆ ಕನಿಷ್ಠ 436 ರೂಪಾಯಿ ಇರುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನು ಮುಂದುವರಿಸುವುದು ಒಳ್ಳೆಯದು. ಏಕೆಂದರೆ ಜೀವನದಲ್ಲಿ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಾವು ಹೊರಗೆ ಹೋಗುತ್ತೇವೆ, ಪ್ರಯಾಣ ಮಾಡುತ್ತೇವೆ, ಯಾವಾಗ ಏನಾದರೂ ಆಗಬಹುದು. ಅಂತಹ ಸಂದರ್ಭದಲ್ಲಿ ಕೇವಲ 436 ರೂಪಾಯಿಗೆ ನಿಮ್ಮ ಕುಟುಂಬಕ್ಕೆ 2 ಲಕ್ಷದ ಭದ್ರತೆ ಸಿಗುತ್ತದೆ ಅನ್ನೋದನ್ನು ನಿರ್ಲಕ್ಷ್ಯ ಮಾಡಬಾರದು. ಇದು ಕಡಿಮೆ ಆದಾಯದ ಕುಟುಂಬಗಳಿಗೆ ತುಂಬಾ ಸಹಾಯಕ. ಆದರೆ ನಿಮಗೆ ಈ ಯೋಜನೆ ಅಗತ್ಯವಿಲ್ಲ ಅನ್ನಿಸಿದರೆ ನೀವು ಬ್ಯಾಂಕಿಗೆ ಹೋಗಿ ಇದನ್ನು ರದ್ದು ಮಾಡಿಸಬಹುದು. ಅದಕ್ಕೆ ಫಾರ್ಮ್ ತುಂಬಿ ಅರ್ಜಿ ಕೊಡಬೇಕು. ಇನ್ನೊಂದು ಮುಖ್ಯ ಮಾಹಿತಿ, ನಿಮ್ಮ ಖಾತೆಯಲ್ಲಿ ಈ ಪ್ರೀಮಿಯಂ ಕಡಿತವಾಗಬಾರದು ಅನ್ನಿಸಿದರೆ ಪ್ರತಿ ವರ್ಷ ಮೇ 31ರೊಳಗೆ ನಿಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಕಡಿಮೆ ಅಥವಾ ಶೂನ್ಯವಾಗಿಟ್ಟರೆ ಪ್ರೀಮಿಯಂ ಕಟ್ ಆಗುವುದಿಲ್ಲ. ಹೀಗಾಗಿ ಪಾಲಿಸಿ ಸ್ವಯಂ ಆಗಿ ನಿಲ್ಲುತ್ತದೆ. ಆದರೆ ಈ ವಿಧಾನವನ್ನು ಜಾಗ್ರತೆಯಿಂದ ಬಳಸಬೇಕು. ಏಕೆಂದರೆ ನೀವು ಸತ್ಯವಾಗಿಯೂ ವಿಮಾ ಭದ್ರತೆ ಬೇಕಾದರೆ ಅದನ್ನು ತಪ್ಪಿಸಿಕೊಳ್ಳಬಾರದು. ಇದಲ್ಲದೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ವಿಷಯವನ್ನು ತಿಳಿಸುವುದು ತುಂಬಾ ಮುಖ್ಯ. ನಿಮ್ಮ ಖಾತೆಯಲ್ಲಿ ಯಾವ ಯಾವ ಯೋಜನೆಗಳು ಸಕ್ರಿಯವಾಗಿವೆ, ಎಷ್ಟು ಪ್ರೀಮಿಯಂ ಕಡಿತವಾಗುತ್ತಿದೆ ಎಂಬುದನ್ನು ಅವರಿಗೆ ತಿಳಿಸಿ. ಯಾವುದೇ ಅನಾಹುತ ಸಂಭವಿಸಿದರೆ ಅವರು ಬ್ಯಾಂಕ್ಗೆ ಹೋಗಿ ಕ್ಲೇಮ್ ಮಾಡಬಹುದಾಗಿದೆ. ಇದರಿಂದ ಅವರು ಆರ್ಥಿಕವಾಗಿ ಸಹಾಯ ಪಡೆಯಬಹುದು. ಹೀಗಾಗಿ ಸ್ನೇಹಿತರೆ, ಸಣ್ಣ ಮೊತ್ತ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಅದರ ಹಿಂದೆ ಇರುವ ಲಾಭ ನಷ್ಟಗಳನ್ನು ತಿಳಿದುಕೊಳ್ಳಿ. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಅನ್ನೋದನ್ನು ತಿಳಿದುಕೊಳ್ಳುವುದು ನಿಮ್ಮ ಹಕ್ಕು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ತಾಕಿ ಯಾರೂ ಮಾಹಿತಿ ಕೊರತೆಯಿಂದ ನಷ್ಟ ಅನುಭವಿಸಬಾರದು. ಹೀಗಾಗಿ ಸ್ನೇಹಿತರೆ, ಈ ವಿಷಯವನ್ನು ಸರಳವಾಗಿ ಹೇಳಬೇಕಾದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಕಡಿತವಾಗುತ್ತಿರುವ 20 ರೂಪಾಯಿ ಮತ್ತು 436 ರೂಪಾಯಿ ಎಂಬುದು ವ್ಯರ್ಥವಾಗಿ ಹೋಗುತ್ತಿರುವ ಹಣ ಅಲ್ಲ. ಅದು ಸರ್ಕಾರ ನೀಡುತ್ತಿರುವ ಕಡಿಮೆ ಪ್ರೀಮಿಯಂ ವಿಮಾ ಯೋಜನೆಗಳ ಭಾಗವಾಗಿದೆ. ಆದರೆ ಸಮಸ್ಯೆ ಏನೆಂದರೆ ಹೆಚ್ಚಿನವರಿಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದಿದ್ದರೆ ಯೋಜನೆ ಇದ್ದರೂ ಅದರ ಲಾಭ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಬ್ಯಾಂಕ್ ಅಕೌಂಟ್ ಪರಿಶೀಲನೆ ಮಾಡುವುದು. ಯಾವ ಯಾವ ಯೋಜನೆಗಳು ಸಕ್ರಿಯವಾಗಿವೆ ಎಂಬುದನ್ನು ತಿಳಿದುಕೊಳ್ಳಿ. ಅಗತ್ಯವಿದ್ದರೆ ಬ್ಯಾಂಕ್ಗೆ ಹೋಗಿ ವಿವರವಾಗಿ ವಿಚಾರಿಸಿ. ಎರಡನೆಯದಾಗಿ, ನಿಮ್ಮ ಕುಟುಂಬದವರಿಗೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿ. ನಿಮ್ಮ ಖಾತೆಯಲ್ಲಿ ವಿಮಾ ಯೋಜನೆ ಇದ್ದರೆ ಅದರ ವಿವರಗಳನ್ನು ಅವರಿಗೆ ತಿಳಿಸಿ. ಅಗತ್ಯವಿದ್ದರೆ ಡಾಕ್ಯುಮೆಂಟ್ಗಳನ್ನು ಒಂದು ಕಡೆ ಇಟ್ಟುಕೊಳ್ಳಿ. ಮೂರನೆಯದಾಗಿ, ಯೋಜನೆ ನಿಮಗೆ ಉಪಯುಕ್ತವೆಂದು ಅನ್ನಿಸಿದರೆ ಮುಂದುವರಿಸಿ. ಇಲ್ಲವಾದರೆ ನಿಮ್ಮ ಇಚ್ಛೆಯಂತೆ ಅದನ್ನು ನಿಲ್ಲಿಸಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಜೀವನದಲ್ಲಿ ಯಾವಾಗ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅಷ್ಟಕ್ಕಾಗಿ ಇಂತಹ ಸಣ್ಣ ಮೊತ್ತದ ಯೋಜನೆಗಳು ಕೆಲವೊಮ್ಮೆ ದೊಡ್ಡ ಸಹಾಯವಾಗುತ್ತವೆ. ಕೊನೆಯಲ್ಲಿ ಒಂದು ಮಾತು, ನಿಮ್ಮ ಹಣ ನಿಮ್ಮ ಜವಾಬ್ದಾರಿ. ಅದನ್ನು ಎಲ್ಲಿ ಬಳಸಲಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ತಪ್ಪದೇ ಲೈಕ್ ಮಾಡಿ, ಥಮ್ಸ್ ಅಪ್. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಹಾಗೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪಿಎಂ ಸೇವಾ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಪಿಎಂ ಸೇವಾ ಕರ್ನಾಟಕ. ಧನ್ಯವಾದಗಳು.